ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬಟ್ ಟ್ಯಾರೋ. ನಾನು ನಯನಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೀವನದ ಮುಂಬರುವ ನವೀಕರಣ, ಲೈಫ್ ಅಪ್ಡೇಟಿಂಗ್. ನಾವಿವಾಗ ಮೊಬೈಲನ್ನು ಯಾವ ಥರ ಅಪ್ಡೇಟ್ ಮಾಡ್ತೀವಿ ಅದೇ ಥರ ನಿಮ್ಮ ಮುಂದೆ ಜೀವನದಲ್ಲಿ ಯಾವ ಥರ ಲೈಫ್ ಅಪ್ಡೇಟ್ ಆಗುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 13, ಆಪ್ಷನ್ ನಂಬರ್ 2 14. ಸೊ ಇದು ರ್ಯಾಂಡಮ್ ಆಗಿ ಬಂದಿರುವಂತಹ ಕಾರ್ಡ್ಸ್. ಬೇಕು ಅಂತಲೇ 2 ನಂಬರ್ನ ಚೂಸ್ ಮಾಡಿಲ್ಲ. ಓಕೆ, ಸೊ ಯಾವುದೇ ಕಾರ್ಡ್ಸ್ ಬರುತ್ತೆ ನೋಡಿ, ಅದಕ್ಕೇನಾದರೂ ಅದರ ಓನ್ ಮೀನಿಂಗ್ ಇದ್ದೇ ಇರುತ್ತೆ. ಓಕೆ, ಸೊ ಎಸ್, ನೀವೇನು ಮಾಡಬೇಕು, ಕಾರ್ಡ್ಸನ್ನು ಪಿಕ್ ಮಾಡಬೇಕು. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ಕೇಳಿ ಆ್ಯಂಡ್ ಕಾರ್ಡ್ಸ್ ಜೊತೆ ನೀವು ಕನೆಕ್ಟ್ ಕೂಡ ಆಗ್ಬೋದು. ಕಲರ್ ನೋಡಿಬಿಟ್ಟು ಕೂಡ ಕನೆಕ್ಟ್ ಆಗ್ಬೋದು, ನಂಬರ್ಸ್ ನೋಡಿಬಿಟ್ಟು ಕೂಡ ಕನೆಕ್ಟ್ ಆಗ್ಬೋದು. ಇಟ್ ಈಸ್ ಅಪ್ ಟು ಯು. ಓಕೆ, ಸೊ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ಯಾರು ನಂಬರ್ 13ನ ಚೂಸ್ ಮಾಡಿದ್ದೀರಾ, ಸೊ ಇದನ್ನ ಮತ್ತೆ ನೋಡೋಣ ಇದರಲ್ಲಿ ಏನು ಮೆಸೇಜ್ ಇದೆ ಅನ್ನೋದು. ಸೊ ಇಲ್ಲಿ ಇಡ್ತಾ ಇದ್ದೀನಿ ಆ್ಯಂಡ್ ಇದು ನನ್ನ ಒಂದು ಹೊಸ ಏನು ಹೇಳ್ಬೋದು, ಹೊಸ ಐಟಮ್ ಅಂತಲೇ ಹೇಳ್ಬೋದೇನೋ, ರೈಟ್? ಸೊ ಎಸ್, ಆ್ಯಂಡ್ ಇದು ನೋಡೋದಕ್ಕೆ ಕೂಡ ನಂಗೆ ತುಂಬ ಖುಷಿ ಆಯಿತು, ಅದಕ್ಕೋಸ್ಕರ ತೊಗೊಂಡೆ. ಸೊ ಲೆಟ್ಸ್ ಸಿ, ಬನ್ನಿ ರೀಡಿಂಗ್ನ ಶುರು ಮಾಡೋಣ. ನಿಮ್ಮದು ಪೈಲ್ ನಂಬರ್ 1. Pile number 1. Thank you so much. Okay, bottom of the deck 7 of cups. ಸೊ ಕೆಲವರು ಇಲ್ಲಿ ವೃಶ್ಚಿಕ, ಮೀನ, ಕಟಕ ರಾಶಿ ಆಗಿರಬಹುದು. ಓಕೆ, ಥರ ಅನ್ನಿಸ್ತಾ ಇದೆ ನನಗೆ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಇದರಿಂದ ಏನಿದೆ ಅನ್ನೋದು. ಪೈಲ್ ನಂಬರ್ 1. ಓಕೆ, okay, let's see. 3 of Wands, Judgment, 8 of Wands, the Chariot. Okay, the Tower of 9 of Pentacles. ಪೈಲ್ ನಂಬರ್ 1, ನಿಮ್ಮ ಜೀವನದಲ್ಲಿ ಒಂದು ಯಾವ ಥರದ ಒಂದು ಸಡನ್ ಚೇಂಜ್ ಬಂದಿರಬಹುದು. ಸೊ ಇದು ನಿಮ್ಮನ್ನು ತುಂಬ ಅಪ್ಸ್ ಆ್ಯಂಡ್ ಡೌನ್ ಕೂಡ ಮಾಡಿರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ನನಗೆ ಇಲ್ಲಿ ಕನ್ಯಾ ರಾಶಿ ಕಾಣ್ತಾ ಇದೆ ಆ್ಯಂಡ್ ಮಕರ, ವೃಷಭ ರಾಶಿ ಇದೆ. ಓಕೆ, ಆ್ಯಂಡ್ ಇಲ್ಲಿ ತುಳ, ಕುಂಭ, ಮಿಥುನ ರಾಶಿ ಇದೆ ಆ್ಯಂಡ್ ಇಲ್ಲಿ ಸಿಂಹ, ಧನು, ಮೇಷರಾಶಿ ಇದೆ. ಸೊ ಎಸ್, ಆ್ಯಂಡ್ ಎಸ್, ನಿಮಗೆ ಸಿಟ್ಟು ಕೂಡ ಬೇಗ ಬರುತ್ತೆ. ಪೈಲ್ ನಂಬರ್ 1 ಪೀಪಲ್, ಆ್ಯಂಡ್ ನೀವು ತುಂಬಾ ಸ್ಟಕ್ ಎನರ್ಜಿ, ಬೇಗನೆ ನೀವು
ಸ್ಟಕ್ ಏನಿದೆ ನೋಡಿ ಅದು ಬೇಗ ಆಗ್ತೀರಾ. ಅಂತಂದರೆ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ನಿಮಗೆ ತುಂಬ ಕಷ್ಟ ಆಗ್ಬೋದು. ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲೇ ನೀವು ಏನೋ ಲೈಕ್ ದಿನಗಳನ್ನು ಮುಂದೂಡಬಹುದು. ಇವತ್ತು ಮಾಡೋಣ ಇಲ್ಲ ನಾಳೆ ಮಾಡೋಣ, ಸೊ ಆ ಥರ. ಆ್ಯಂಡ್ ನನಗೇನು ಅನಿಸುತ್ತೆ ಅಂತಂದರೆ ರೀಸೆಂಟ್ಲಿ ಆಗಿ ನಿಮ್ಮ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿರಬಹುದು. ಓಕೆ, ಆ್ಯಂಡ್ ಆಪ್ಷನ್ಸ್ ಕೂಡ ಬಂದಿರ್ಬೋದು. ಈ ಆಪ್ಷನ್ನ ಚೂಸ್ ಮಾಡಲಾ ಇಲ್ವಾ, ಇದನ್ನು ಚೂಸ್ ಮಾಡಲಾ, ನಾನು ಹೇಗೆ ಪಾಸಿಟಿವ್ ಆಗಿರಬಹುದು, ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಯಾಕೆ ನಾನು ಪಾಸಿಟಿವ್ ಆಗಿ ಇಲ್ಲ ಅನ್ನೋದು ನಿಮ್ಗೆ ಅನಿಸ್ತಾ ಇರ್ಬೋದು. ಓಕೆ, ಆ್ಯಂಡ್ ಇನ್ನು ಕೆಲವರು ಇಲ್ಲಿ ನೀವು ನಿಮ್ಮ ಮೇಲೆ ತುಂಬಾ ಪ್ರಯತ್ನ ಪಡ್ತಾ ಇರ್ಬೋದು ವರ್ಕ್ ಮಾಡೋದಕ್ಕೆ. ನನಗಿಲ್ಲಿ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಇನ್ನು ಕೆಲವ್ರದ್ದು ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿರ್ಬೋದು, ಇನ್ನು ಕೆಲವರು ರಿಲೇಷನ್ಶಿಪ್ ಏನೋ ಲೈಕ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅದನ್ನು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ನನಗೆ ಇದು ನಿಮ್ಮ ಎನರ್ಜಿ ಈ ಥರ ಫೀಲ್ ಆಗ್ತಾ ಇದೆ. ಓಕೆ, ಸೊ ಸಿಟ್ಟು ನಿಮಗೆ ಬೇಗ ಬರುತ್ತೆ, ಯಾರ ಮಾತನ್ನು ಕೂಡ ನೀವು ಕೇಳೋದಿಲ್ಲ. ಏನು ಮಾಡಬೇಕು ಅಂತಂದರೆ ಏನು ನೀವು ಏನು ಹೇಳ್ತೀರ ನೋಡಿ ಅದೇ ಆಗಬೇಕು ಅಂತಹ ಸ್ವಲ್ಪ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ಹಠ ಎನರ್ಜಿ ಅಂತ ನನಗನ್ನಿಸ್ತಾ ಇದೆ, ಏನು ಸ್ಟಬಾನ್ ಎನರ್ಜಿ. ಸೊ ಆ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ ಪೈಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ನಿಮ್ಮಲ್ಲಿ ಏನಿದೆ ಅಂತಂದರೆ ಲೈಫನ್ನ ಇಟ್ಕೊಂಡು ಸಕ್ಸಸ್ ಆಗಬೇಕು ಅನ್ನೋ ಒಂದು ಛಲ ಅಂತೂ ಇದೆ. ಓಕೆ, ಸಕ್ಸಸ್ ರಿಲೇಟೆಡ್ ಅಂತಂದರೆ ಜನರು ನನ್ನನ್ನು ರೆಕಗ್ನೈಸ್ ಮಾಡಬೇಕು ಆ್ಯಂಡ್ ಫೇಮಸ್ ಆಗಬೇಕು, ಕೆಲವ್ರಿಗೆ ಇರಬಹುದು. ಸೊ ಎಲ್ರಿಗೂ ಹೇಳ್ತಾ ಇಲ್ಲ. ಸೊ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ನೀನು ಫೇಮಸ್ ಆಗಬೇಕು, ನನ್ನ ಜೀವನದಲ್ಲಿ ಸಕ್ಸಸ್ ಸಿಗಬೇಕು, ತುಂಬ ಖುಷಿಯಾಗಿ ನಾನು ಜೀವನ ಮಾಡಬೇಕು ಅನ್ನೋದು ತುಂಬ ಇದೆ. ಆ್ಯಂಡ್ ಅದರ ಜೊತೆ ನಿಮಗೆ ಕನ್ಫ್ಯೂಷನ್ಸ್ ಕೂಡ ಇದೆ, ಆಗ್ತೋ ಇಲ್ವೋ ಅನ್ನೋ ಒಂದು ಏನೋ ಆ ಕ್ವಶನ್ಸ್ ಕೂಡ ನೀವು ನಿಮಗೆ ಹಾಕ್ತೀರಾ. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1, ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಲೈಫ್ ಅಪ್ಡೇಟ್ ಏನು ಅಂತಂದರೆ ಹೇಳ್ತೀನಿ ನಾನು. ಮುಂಬರುವ ದಿನಗಳಲ್ಲಿ ನೀವು ಕ್ಲಾರಿಟಿನ ತೊಗೊಂಡು ಬರುತ್ತೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ನೀವು ಮುಂದೆ ಫ್ಯೂಚರಲ್ಲಿ ಏನಾಗಬೇಕು ಅನ್ನೋ ನಿಮಗೆ ಗೊತ್ತಾಗತ್ತೆ. ಓಕೆ, ಸೊ ಎಲ್ಲ ವಿಷಯಗಳನ್ನು ಇಂಡಿಪೆಂಡೆಂಟಾಗಿ ಯಾವ ಥರ ನಿರ್ಧಾರಗಳನ್ನು ತಗೊಳ್ಳೋದು ಅನ್ನೋ ನಿಮಗೆ ಗೊತ್ತಾಗುತ್ತೆ. ಸೊ ಯಾವುದರ ಮೇಲೆ ಹೆಚ್ಚು ಸ್ಟಕ್ ಎನರ್ಜಿ, ನೆಗೆಟಿವ್ ಎನರ್ಜಿ, ಕೆಲವ್ರದ್ದಲ್ಲಿ ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ ಇರ್ಬೋದು. ಸೊ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಸೊ ಇದು ನಿಮ್ಮ ಲೈಫ್ ಅಪ್ಡೇಟ್ ಏನಿದೆ ನೋಡಿ. ತೀರವಾಗಿ ಏನು ಹೇಳ್ತಾರೆ, ಸಿಡ್ಲು ಬಡಿಯುತ್ತಲ್ಲ, ಸೊ ಆ ಥರ ನಿಮ್ಮ ಲೈಫಲ್ಲಿ ಅಪ್ಡೇಟ್ ಆಗ್ಬೋದು. ಬಿಕಾಸ್ ದ ಟವರ್ ಆ್ಯಂಡ್ ಜಡ್ಜ್ಮೆಂಟ್ ಜೊತೆಗಾಗಿ ಬಂದಿದೆ. ಓಕೆ, ಸೊ ನಿಮ್ಮ ಚಾಯ್ಸ್, ನೀವು ಯಾವ ಥರದ ಚಾಯ್ಸ್, ಪೂವರ್ ಚಾಯ್ಸ್ ಏನು ಮಾಡ್ತಾ ಇದ್ದೀರಾ ನೋಡಿ. ಸೊ ಅದರಲ್ಲಿ ನಾನು ಬದಲಾವಣೆಯನ್ನು ನೋಡ್ತಾ ಇದ್ದೀನಿ. ಅದರಲ್ಲಿ ನೀವು ಕ್ಲಾರಿಟಿನ ತೊಗೊಂಡು ಬರ್ತಾ ಇದ್ದೀರಾ ಅಂತಂದರೆ ನೀವು ಇಂಡಿಪೆಂಡೆಂಟ್ ಆಗೋದಕ್ಕೆ ಪ್ರಯತ್ನ ಪಡ್ತೀರಾ ಕೂಡ. ಓಕೆ, ಆ್ಯಂಡ್ ನೀವು ಡಿಸಿಷನ್ಸ್ನ ತೊಗೊಳ್ತೀರಾ. ನಿಮ್ಮ ಲೈಫ್ ಗೋಲ್ ಏನಿದೆ ನೋಡಿ, ಸಕ್ಸಸ್ ಏನಿದೆ ನೋಡಿ, ಅದನ್ನು ಆಗೋದಕ್ಕೆ, ಕನ್ಫ್ಯೂಷನ್ಸ್ ಏನಿದೆ ನೋಡಿ ಅದನ್ನ ದೂರ ಆಗೋದಕ್ಕೆ ನೀವು ತುಂಬಾ ದೃಢತೆಯಿಂದ ಮುಂದೆ ಹೋಗ್ತೀರಾ, ಛಲದಿಂದ ಮುಂದೆ ಹೋಗ್ತಾ ಇದ್ದೀರಾ. ಓಕೆ, ಕಂಟ್ರೋಲ್, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ. ಅಂತಂದರೆ ನಾನು ಎಡವಬಾರ್ದು, ಡಿಸ್ಟ್ರ್ಯಾಕ್ಷನ್ ಆಗಬಾರ್ದು, ಮುಂದೆ ಹೋಗಬೇಕು. ಯಾವುದೆಲ್ಲ ಅಬ್ಸೆಸ್ಡ್ ಇತ್ತು ನೋಡಿ, ಅಬ್ಸೆಸ್ಡ್ ಏನಿತ್ತು ನೋಡಿ, ಅದರಿಂದ ನೀವು ರಿಲೀಸ್ ಆಗ್ತಾ ಇದ್ದೀರಾ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 1. ಮೇ ಬಿ ಈ ಅಬ್ಸೆಷನ್ ಬೇರೆ ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಓಕೆ, ಇಲ್ಲಾಂದರೆ ಮನಿ ರಿಲೇಟೆಡ್ ಇರಬಹುದು, ವರ್ಕ್ ರಿಲೇಟೆಡ್ ಇರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 1. ಎಸ್, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಐ ಆಮ್ ಸಾರಿ, ಹೊರಗಡೆ ಸೌಂಡ್ ಬರ್ತಾ ಇದೆ, ಹಾಗೆ ನಾನು ಏನು ಅಂತ ಸ್ವಲ್ಪ ಅದನ್ನ ಕೂಡ ಕೇಳ್ತಾ ಇದೆ. ಐ ಆಮ್ ಸಾರಿ. ಎಸ್, ಇನ್ನು ನಿಮ್ಮ ಲೈಫ್ ಅಪ್ಡೇಟ್ ಏನಾಗ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1 ಏನು ನವೀಕರಣ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಅಂತಂದರೆ ಯಾವ ಜನರು ನಿಮ್ಮ ಲೈಫಲ್ಲಿ ಇದ್ದಾರೆ ನೋಡಿ, ಟಾಕ್ಸಿಕ್ ಜನರು ಇರ್ಬೋದು. ಸೊ ಅವರಿಂದ ನಿಮಗೆ ಇಲ್ಲಿ ಟಾಟಾ ಬಾಯ್ ಬಾಯ್ ಇದೆ ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮ ಕೋಪ ಏನಿದೆ ನೋಡಿ ಅದು ಕಂಟ್ರೋಲಿಗೆ ಬರ್ತಾ ಇದೆ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 1. ನೀವು ಇಂಡಿಪೆಂಡೆಂಟ್ ಆಗ್ತಾ ಇದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಕ್ಕೆ ರೈಟ್ ನಾವು ಏನು ಪ್ರಯತ್ನ ಪಡ್ತಾ ಇದ್ದೀರಾ ನೋಡಿ. ಸೊ ಮುಂಬರುವ ದಿನಗಳಲ್ಲಿ ನೀವು ಆಗಬಹುದು. ಸೊ ಇಲ್ಲಿ ಅವೇಕ್ನಿಂಗ್ ನಾನು ನೋಡ್ತಾ ಇದ್ದೀನಿ. ಕೆಲವ್ರದ್ದು ಭಯ ಏನಿದೆ ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ ಭಯದಿಂದ.
ಸ್ಪೆಷಲಿ ಭಯ ಏನಿದೆ ನೋಡಿ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಸೊ ಎಲ್ಲಿ ಆ್ಯಕ್ಷನ್ನ ತೊಗೊಳ್ಬೇಕು ನೋಡಿ ಅಲ್ಲಿ ನೀವು ಆ್ಯಕ್ಷನ್ನ ತೊಗೊಳ್ತಾ ಇದ್ದೀರಾ ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ ಅಂತಂದರೆ ಇಲ್ಲಿ ನಿಮಗೆ ಸೆಕೆಂಡ್ ಚಾನ್ಸ್ ಸಿಗ್ತಾ ಇದೆ ಪೈಲ್ ನಂಬರ್ 1. ಲೈಫ್ ರಿಲೇಟೆಡ್ ಸೆಕೆಂಡ್ ಚಾನ್ಸ್ ಸಿಗ್ತಾ ಇದೆ. ಮೇ ಬಿ ಇದು ರಿಲೇಷನ್ಶಿಪ್ ಇರ್ಬೋದು, ಮೇ ಬಿ ನಿಮ್ಮ ಕರಿಯರ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್. ಬಟ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಸೆಕೆಂಡ್ ಚಾನ್ಸನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಪೈಲ್ ನಂಬರ್ 1. ಸೊ ಎಸ್, ಪೈಲ್ ನಂಬರ್ 1 ಯಾವುದರಲ್ಲಿ ಅಟ್ಯಾಚ್ಡ್ ಆಗಿದ್ರಿ ನೋಡಿ ಅದರಿಂದ ನೀವು ಡಿಟ್ಯಾಚ್ಡ್ ಆಗ್ತಾ ಇದ್ದೀರಾ. ಆ ಒಂದು ಎನರ್ಜಿ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಸ್, ಯಾವುದೆಲ್ಲ ಬರ್ಡನ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ನೋಡಿ, ಮುಂಬರುವ ದಿನಗಳಲ್ಲಿ ನೀವು ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ಯಾರು ನಿಮ್ಮ ಲೈಫಲ್ಲಿ ಪಾಲಿಟಿಕ್ಸನ್ನು ಮಾಡ್ತಾಯಿದ್ರು, ಸೊ ಲೈಕ್ ಏನು ಅಂತಂದರೆ ಕೆಲವರು ನಿಮ್ಮ ಮುಂದೆ ಇಂಥ ಫೇಸನ್ನು ತೋರಿಸ್ತಾ ಇದ್ದಾರೆ, ಬಟ್ ನಿಮ್ಮ ಹಿಂದೆ ಈ ಥರ ಸೊ ಎಸ್, ನನಗೆ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1 ನಿಮ್ಮ ಲೈಫ್ ಏನಿದೆ ನೋಡಿ ಆರ್ಗನೈಸ್ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ. ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಈ ಹಿಂದೆ ಆಗಿದೆ ನೋಡಿ ಅದರಿಂದ ನೀವು ತುಂಬಾ ಕಲಿತೀರಾ. ಆ ಎಕ್ಸ್ಪೀರಿಯೆನ್ಸ್ನ ನೀವು ಮುಂದೆ ತೊಗೊಂಡು ಹೋಗ್ತಾ ಇದ್ದೀರಾ ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಿಕಾಸ್ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆದರೆ ತಾನೇ ನಾವು ಅದರಿಂದ ಕಲಿಯೋದು, ಅದರಿಂದ ಮುಂದೆ ಹೋಗೋದು. ಇಲ್ಲ ನಾವು ಹೇಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ್ಯಂಡ್ ಮುಂಬರುವ ದಿನಗಳಲ್ಲಿ ನಿಮ್ಮ ಲೈಫ್ ರಿಲೇಟೆಡ್ ಏನಿದೆ ನೋಡಿ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಸೊ ನನ್ನ ಲೈಫಲ್ಲಿ ಈ ಥರ ಆಯಿತು, ಈ ಥರ ಆಗೋಯ್ತು, ಮುಂದೆ ನಾನು ಯಾವ ಥರದ ಡಿಸಿಷನ್ಸ್ನ ತೊಗೊಳ್ತೀನ ಅದನ್ನ ಸರಿ ನೋಡಿಬಿಟ್ಟು ಯೋಚನೆ ಮಾಡಿ ಮತ್ತೆ ನಿರ್ಧಾರಗಳನ್ನು ತೊಗೊಳ್ಬಹುದು ಅನ್ನೋದು ನಿಮ್ಗೆ ಅನಿಸ್ಬೋದು. ಮುಂಬರುವ ದಿನಗಳಲ್ಲಿ ನಿಮಗೆ 7 ನಂಬರ್ ಏನಿದೆ ನೋಡಿ ಪೈಲ್ ನಂಬರ್ 1 ಅದು ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಪೈಲ್ ನಂಬರ್ 1. ಎಸ್, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಅಂತಂದರೆ ನೀವು ನಿಮ್ಮ ಮೇಲೆ ಹೆಚ್ಚಿನ ಗಮನನ ತೋರಿಸ್ತಾ ಇದ್ದೀರಾ ಮುಂಬರುವ ದಿನಗಳಲ್ಲಿ. ನಿಮ್ಮನ್ನು ನೀವು ಹೇಗೆ ಗ್ರೋ ಮಾಡೋದು, ಸೊ ಈ ಪರಿಸರ, ಈ ಎನ್ವೈರ್ಮೆಂಟ್ ಜೊತೆ ನಿಮ್ಮನ್ನು ನೀವೇ ಹೇಗೆ ಹಾಕೋದು, ಸೊ ಈ ಎನ್ವೈರ್ಮೆಂಟ್ ಜೊತೆ, ಪರಿಸರ ಜೊತೆ ಯಾವ ಥರ ನಾನು ಇನ್ವಾಲ್ವ್ ಆಗಲಿ, ಯಾವ ಥರ ನನ್ನನ್ನು ನಾನು ಲೈಕ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1 ಸೊ ನಿಮ್ಮನ್ನು ನೀವು ಕಂಡುಕೊಳ್ತೀರಾ. ನೀವು ಯಾರು, ನೀವು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಒಳ್ಳೆಯ ಜನರ ಜೊತೆ ನಿಮ್ಮ ಭೇಟಿ ಆಗ್ಬೋದು. ಬಿಕಾಸ್ ವಿ ಆರ್ ದ ವರ್ಲ್ಡ್ ಬಂದಿದೆ ಇಲ್ಲಿ. ಓಕೆ, ಸೊ ವಿ ಆರ್ ದ ವರ್ಲ್ಡ್. ಒಳ್ಳೆ ಜನರ ಸಂಘ, ಲೈಕ್ ನಿಮ್ಮನ್ನು ಮುಂದೆ ತಗೊಂಡು ಹೋಗುವಂತಹ ಜನರನ್ನು ನೀವು ಭೇಟಿ ಆಗಬಹುದು. ಓಕೆ, ಸೊ ಇವರಿಂದ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗ್ಬೋದು ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಸ್ವೀಟ್ನೆಸ್ ಅನ್ನೋದು ಆ್ಯಡ್ ಆಗುತ್ತೆ ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನೀವು ಆರ್ಡಿನರಿ ಲೈಫನ್ನು ನೀವು ಎಂಜಾಯ್ ಮಾಡ್ಬೋದು. ಆ್ಯಂಡ್ ನಂಬರ್ 8 ಕೂಡ ನಿಮಗೆ ತುಂಬಾ ಸಿಗ್ನಿಫಿಕೆಂಟ್ ಇರಬಹುದು ಪೈಲ್ ನಂಬರ್ 1. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ಇನ್ನೋಸೆನ್ಸ್, ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡ್ತೀರಾ ಆ್ಯಸ್ ಅ ಇನ್ನೋಸೆನ್ಸ್. ನೋಡಿ ಇವ್ರಿಗೆ ತುಂಬ ಪ್ರಾಯ ಆಗಿದೆ, ಬಟ್ ಸ್ಟಿಲ್ ಹೀ ಈಸ್ ಎಂಜಾಯಿಂಗ್ ಹಿಸ್ ಸೆಲ್ಫ್ ಆ್ಯಂಡ್ ಅವ್ರು ಎಂಜಾಯ್ ಮಾಡ್ತಾಯಿದ್ದಾರೆ ಅವ್ರ ಲೈಫನ್ನ ಸಣ್ಣ ಪುಟ್ಟ. ಬಿಕಾಸ್ ಇಲ್ಲಿ ನೀವು ನೋಡಿದರೆ ಇದಕ್ಕೇನು ಹೇಳ್ತಾರೆ, ಮೆಂಟಿಸ್, ಹಾರುವ ಮಿಡತೆ ಏನಿದೆ ನೋಡಿ ಅದು ಇದೆ ನೋಡಿ. ಸೊ ಎಸ್, ನಿಮ್ಮ ಲೈಫಲ್ಲಿ ನಿಮಗೆ ಇನ್ನೋಸೆನ್ಸ್ ಅನ್ನೋದು ಏನು ಅಂತ ಗೊತ್ತಾಗುತ್ತೆ. ಲೈಕ್ ಇನ್ನೋಸೆನ್ಸ್ ನಿಮ್ಮ ಲೈಫಲ್ಲಿ ಬರ್ಬೋದು ಪೈಲ್ ನಂಬರ್ 1. ಬಿಕಾಸ್ ನಿಮಗೆ ಇವಾಗ ತುಂಬ ಸಿಟ್ಟು ಇರ್ಬೋದು, ತುಂಬ ಜಾಸ್ತಿ ಸಿಟ್ಟಿರ್ಬೋದು, ರೈಟ್. ನೀವು ಹೇಳ್ದಾಗೇ ಆಗಬೇಕು, ನೀವು ಏನು ಯೋಚನೆ ಮಾಡ್ತೀರಾ ನೋಡಿ ಅದೇ ಥರ ಆಗ್ಬೋದು. ಸ್ಟಬ್ ಆನ್ ಎನರ್ಜಿ. ಸೊ ಕೆಲವರು ಇಲ್ಲಿ ಶಿವದೇವರ ಆರಾಧಕರು ಕೂಡ ಆಗಿರ್ಬೋದು, ನನಗಿಲ್ಲಿ ಅನ್ನಿಸ್ತಾ ಇದೆ. ಬಟ್ ಮುಂದರುವ ದಿನಗಳಲ್ಲಿ ಏನು ನವೀಕರಣ ಆಗ್ತಾ ಇದೆ ಅಂತಂದರೆ ನಿಮ್ಮ ಜೀವನದಲ್ಲಿ ಆರ್ಡಿನರಿನೆಸ್ ಅನ್ನೋದು ಬರುತ್ತೆ. ಅಂತಂದರೆ ಲೈಫನ್ನು ಇಟ್ಕೊಂಡು ನೀವು ಯಾವ ಥರ ನೋಡ್ತಾ ಇದ್ದೀರಾ ನೋಡಿ, ಸೊ ಅದರಿಂದ ಆರ್ಡಿನರಿನೆಸ್ ಅನ್ನೋದು ಬರ್ತಾ ಇದೆ. ಓಕೆ, ಹೊಸ ಜನರು ನಿಮ್ಮ ಜೊತೆ ಬೆರೀಬೋದು, ಜನರು ನಿಮ್ಮ ಜೊತೆ ಬೆರೆಯಬೋದು. ಇವರು ನಿಮ್ಮನ್ನು ಸಕ್ಸಸ್ ಹತ್ರ ಕರ್ಕೊಂಡು ಹೋಗ್ಬೋದು ಪೈಲ್ ನಂಬರ್ 1. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನ್ಯೂ ಫ್ರೆಂಡ್ಸ್, ನ್ಯೂ ಕಲೀಗ್ಸ್ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಇನ್ನು ಕೆಲವರು ಇಲ್ಲಿ ಬೇರೆ ಜಾಬಿಗೆ ಟ್ರೈ ಮಾಡ್ಬೋದು. ಇರುವಂತಹ ಜಾಬನ್ನು ಬಿಟ್ಟು ಬೇರೆ ಜಾಬಿಗೆ ನೀವು ಪ್ರಯತ್ನ ಪಡ್ಬೋದು. ಮುಂದರುವ ದಿನಗಳಲ್ಲಿ ನಿಮ್ಮ ಜಾಬ್ ಚೇಂಜ್ ಕೂಡ ಆಗ್ಬೋದು ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ನಾನು ಒಂದು ನಿಮಗೆ
ತೊಗೊಳ್ತೀನಿ ಕಾರ್ಡ್. ಓಕೆ, 1 minute. ಓಕೆ, ಸೊ ಲೆಟ್ಸ್ ಸಿ ಗೈಡೆನ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಮುಂಬರುವ ದಿನಗಳಿಗೆ ನಿಮಗೇನು ಗೈಡೆನ್ಸ್ ಇದೆ, ಯಾವ ಗೈಡೆನ್ಸ್ನ ನೀವು ಫಾಲೋ ಮಾಡಬೇಕು ಅಂತ ಇದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಂಬ್ರೇಸಿಂಗ್ ಎಂಥೂಸಿಸಮ್, ಶಾರ್ಟ್ ಔಟ್ ಟು ಹೆವೆನ್ ವಿತ್ ಹ್ಯಾಪಿನೆಸ್. ಖುಷಿಯ ಕ್ಷಣಗಳು ಏನಿದೆ ನೋಡಿ, ಪಾಲ್ ನಂಬರ್ 1 ಅದನ್ನ ಎಂಜಾಯ್ ಮಾಡಿ. ಓಕೆ, ಲೈಕ್ ಅದು ಎನ್ವೈರ್ಮೆಂಟ್ ಇರ್ಬೋದು, ಎಂಬ್ರೇಸ್ ಮಾಡೋದನ್ನು ಕಲೀರಿ, ಅಪ್ಪಿಕೊಳ್ಳಿ. ನಿಮ್ಮಲ್ಲಿ ಏನಿದೆ ನೋಡಿ ಅದನ್ನ ಅಪ್ಪಿಕೊಳ್ಳಿ. ನ್ಯಾವಿಗೇಟಿಂಗ್ ಬೈ ದ ಸ್ಟಾರ್ಸ್, ಫಾಲೋ ಯುವರ್ ಬ್ಲಿಸ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಬಿಕಾಸ್ ನಿಮಗೆ ನಿಮ್ಮ ಅಂತರಾತ್ಮ ಏನಿದೆ ನೋಡಿ ಅದೇ ಸರಿಯಾದ ದಾರಿನ ತಿಳಿಸುತ್ತೆ. ಇನ್ ದ ಫ್ಲೋ ಎವ್ರಿಥಿಂಗ್ ಈಸ್ ಸ್ಮೂತ್ ಸ್ನೇಲಿಂಗ್. ಇನ್ ದ ಫ್ಲೋ ಅಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡಿ. ವಾಯ್ಸ್ ಲೀಡರ್, ಯು ಆರ್ ಬೇಕನ್ ಫಾರ್ ಅದರ್ಸ್. ನೀವು ಬೇರೆಯವರಿಗೆ ಕೂಡ ದಾರಿದೀಪ ಆಗೋವರು ಪಾಲ್ ನಂಬರ್ 1. ಬಟ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮಲ್ಲಿ ಏನಿದೆ ನೋಡಿ ರೈಟ್ ನಾವು ಅದನ್ನು ಎಂಬ್ರೇಸ್ ಮಾಡೋದನ್ನು ಕಲೀರಿ. ಹ್ಯಾಪಿನೆಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ, ಶಾರ್ಟ್ ಔಟ್ ಟು ದ ಹ್ಯಾಪಿನೆಸ್ ವಿತ್ ದ ಹ್ಯಾಪಿನೆಸ್. ನಿಮ್ಮಲ್ಲಿ ಏನು ಸಂತೋಷ ಇದೆ ನೋಡಿ, ಇಲ್ದಿದ್ರೂ ಕೂಡ ಹೇಗೆ ನಾನು ಸಂತೋಷವಾಗಿ ನನ್ನ ಲೈಫನ್ನು ಯಾವ ಥರ ನಾನು ಸಂತೋಷದಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನು ನೋಡಿ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸೋದನ್ನು ಮರಿಬೇಡಿ ಪಾಲ್ ನಂಬರ್ 1 ದೇವರಿಗೆ. ಓಕೆ, ಇನ್ ದ ಫ್ಲೋ, ಅವಸರ ಬೇಡ, ಪೇಷನ್ಸಿಂದ ರೈಟ್ ನಾವು ಹೇಗೆ ಹೋಗ್ತಾ ಇದೆ ನೋಡಿ ಅದು ಇನ್ ದ ಫ್ಲೋ ಅಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ಎವ್ರಿಥಿಂಗ್ ಈಸ್ ಸ್ಮೂತ್ ಸೇಲಿಂಗ್ ಅಂತಂದರೆ ಯಾವುದು ಯಾವ ಸಮಯದಲ್ಲಿ ಆಗಬೇಕು ನೋಡಿ ಅದು ಸಮಯದಲ್ಲೇ ಆಗೋದು ಪಾಲ್ ನಂಬರ್ 1. ಓಕೆ, ಸೊ ಫೈನಲ್ ಬ್ಲೆಸ್ಸಿಂಗ್ಸ್, ಇನ್ವೆಸ್ಟಿಂಗ್ ಇನ್ ಯುವರ್ ಸೆಲ್ಫ್, ರಿವಾರ್ಡ್, ಎಜುಕೇಷನ್. ಅದೇ ನಾನು ಹೇಳಿದೆ ಅಲ್ವಾ, ಇನ್ವೆಸ್ಟಿಂಗ್, ನೀವು ನಿಮ್ಮ ಬಗ್ಗೆ ಹೆಚ್ಚಿನ ನಿಮ್ಮ ಮೇಲೆ ಹೆಚ್ಚಿನ ಟೈಮನ್ನು ಹಾಕ್ತಾ ಇದ್ದೀರಾ. ಮುಂಬರುವ ನವೀಕರಣ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ನಿಮ್ಮನ್ನು ನೀವು ನಿಮಗೆ ನೀವು ಇನ್ವೆಸ್ಟ್ ಮಾಡ್ತಾ ಇದೆ. ಇನ್ವೆಸ್ಟಿಂಗ್ ಇನ್ ಯುವರ್ ಸೆಲ್ಫ್, ಬೇರೆಯವರಲ್ಲಿ ಅಲ್ಲ. ರಿವಾರ್ಡ್ಸ್ ಆ್ಯಂಡ್ ಎಜುಕೇಷನ್ಸ್, ಸೊ ಏನಾದರೂ ಹೊಸ ವಿಷಯಗಳನ್ನು ನೀವು ಕಲಿಬಹುದು ಅಂತ ಒಂದು ಆಪರ್ಚುನಿಟಿ ನಿಮಗೆ ಮುಂಬರುವ ದಿನಗಳಲ್ಲಿ ಸಿಗಬಹುದು. ಓಕೆ, ಸೊ ಎಸ್, ದಿಸ್ ಈಸ್ ಪಾಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪಾಲ್ ನಂಬರ್ 1. ಹೆಲೋ ಪಾಲ್ ನಂಬರ್ 2, ಯಾರು ನಂಬರ್ 14ನ ಚೂಸ್ ಮಾಡಿದ್ದೀರಾ. ಸೊ ಲೆಟ್ಸ್ ಸಿ ನಿಮ್ಮ ಜೀವನದಲ್ಲಿ ಮುಂಬರುವ ಏನು ನವೀಕರಣ ಇದೆ, ಏನು ಅಪ್ಡೇಟಿಂಗ್ ಇದೆ ಅನ್ನೋದನ್ನು ನೋಡೋಣ. ಪಾಲ್ ನಂಬರ್ 2, pile number 2. Thank you so much. ಎಲ್ಲ ಕಾರ್ಡನ್ನು ಮೊದಲು ಶಫಲ್ ಮಾಡಿ ತಗೊಳ್ತೀನಿ ನಾನು. ಓಕೆ, ಓಕೆ, ದ ಮೂನ್ ಇದೆ ಇಲ್ಲಿ. ಸೊ ಕೆಲವ್ರದ್ದು ಇಲ್ಲಿ ಮೀನರಾಶಿ ಆಗಿರಬಹುದು. ಓಕೆ, ಸೊ ಲೆಟ್ಸ್ ಸಿ. ಓಕೆ, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ಏನಿದೆ ಪೈಲ್ ನಂಬರ್ 2 ಅವ್ರದ್ದು. ಓಕೆ, ಪೈಲ್ ನಂಬರ್ 2, ನೀವು ತುಂಬಾ ಎಮೋಷ್ನಲ್ ಪರ್ಸನ್. ಸಣ್ಣ ವಿಷಯಕ್ಕೆ ಕೂಡ ಕೂಗುವಂತಹ ಪರ್ಸನ್ ನೀವು.
ಹಿಂಗೆ ಆ ಥರ ಅನ್ನಿಸ್ತಾ ಇದೆ. ತುಂಬಾ ಫ್ಯಾಮಿಲಿ ಪರ್ಸನ್ ಕೂಡ ಆಗಿರಬಹುದು ನೀವು. ಬಟ್ ನಿಮ್ಗೇನು ಅನಿಸುತ್ತೆ ಅಂತಂದರೆ ನೀವು ಜನರಲ್ಲಿ ಎಕ್ಸ್ಪೆಕ್ಟ್ ಹೆಚ್ಚು ಮಾಡ್ತೀರಾ. ನೀವೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಅನಿಸುತ್ತೆ ನನಗೂ ಕೂಡ ಆ ಪ್ರೀತಿ ಸಿಗಬೇಕು ಅನ್ನೋದು. ಓಕೆ, ಆ್ಯಂಡ್ ನೀವು ಇನ್ಫ್ಲುಯೆನ್ಸ್ ಕೂಡ ಬೇಗ ಆಗ್ತೀರಾ. ಓಕೆ, ಸೊ ಬೇರೆ ಯಾರಾದರೂ ಏನಾದರೂ ಅಂದರೆ ಲೈಕ್ ಅದು ಎನಿ ಕೈಂಡ್ ಆಫ್ ವಿಷಯ ಇರ್ಬೋದು, ಬೇಗ ಇನ್ಫ್ಲುಯೆನ್ಸ್ ಆಗ್ತೀರಾ. ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ತುಂಬಾ ನಿಮ್ಮಲ್ಲಿ ಸೈಕಿಕ್ ಎಬಿಲಿಟಿ ಇದೆ, ಪಾಲ್ ನಂಬರ್ 1. ಸೊ ನೀವು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡೋದ್ರಲ್ಲಿ ಡೌಟನ್ನು ಪಡ್ಕೊಳ್ತೀರಾ. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಆ ಥರ ಅನ್ನಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ವೆಲ್ ವಿಶರ್ಸ್ ಕೂಡ ತುಂಬ ಜನ ಇರಬಹುದು. ಆ್ಯಂಡ್ ಕೆಲವೊಮ್ಮೆ ನೀವು ಏನು ಮಾಡ್ತೀರಾ ಅಂತಂದರೆ ಲೈಫ್ ರಿಲೇಟೆಡ್ ಲೈಕ್ ಎನಿ ಕೈಂಡ್ ಆಫ್ ಡೆಸಿಷನ್ಸ್ ಇರ್ಬೋದು, ತುಂಬ ಕೇರ್ಲೆಸ್ ಆಗಿ ತೊಗೊಳ್ತೀರಾ. ಪಾಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಬಟ್ ಕೆಲವೊಮ್ಮೆ ಹೇಗೆ ಅನಿಸುತ್ತೆ ಅಂತ ಅಂದರೆ ನೀವು ತುಂಬಾ ಇಂಬ್ಯಾಲೆನ್ಸ್ಡ್ ಆಗೋಗ್ಬಿಡ್ತೀರಾ. ಸರಿಯಾದ ಡಿಸಿಷನ್ಸ್ ತೊಗೊಳ್ತಿಲ್ಲ, ಕ್ಲಾರಿಟಿ ಸಿಗಲ್ಲ ನಿಮಗೆ, ತುಂಬಾ ಇಂಬ್ಯಾಲೆನ್ಸ್ಡ್ ಆಗಿ ಹೋಗ್ತೀರಾ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮಗೆ ಏನೋ ಅದೆರಡನ್ನ ಎರಡರಲ್ಲಿ ಚೂಸ್ ಮಾಡೋದಕ್ಕೆ ನಿಮ್ಗೆ ಕಷ್ಟ ಆಗಬಹುದು. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪಾಲ್ ನಂಬರ್ 2 ಬೇಗನ ವಿಷಯಗಳನ್ನು ತುಂಬ ತೀವ್ರವಾಗಿ ತಗೊಳ್ತೀರಾ. ಲೈಕ್ ತುಂಬ ಹೃದಯಕ್ಕೆ ನಿಮಗೆ ಅದನ್ನ ತಗೊಳ್ತೀರಾ. ಅಷ್ಟು ನಿಮಗೆ ಆ ಥರ ಅನಿಸುತ್ತೆ ನಿಮಗೆ. ಪಾಲ್ ನಂಬರ್ 2 ಆ್ಯಂಡ್ ತುಂಬ ಜನ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ, ಯಾವಾಗ ನನ್ನ ಲೈಫಲ್ಲಿ ಚೇಂಜಸ್ ಬರುತ್ತೆ ಅನ್ನೋದು. ಓಕೆ, ಪಾಲ್ ನಂಬರ್ 2 ನನಗಿಲ್ಲಿ ಆ ಥರ ಅನಿಸುತ್ತೆ. ಆ್ಯಕ್ಚುಲಿ ಏನು ಅಂತಂದರೆ ನಿಮ್ಮ ಇಂಟ್ಯೂಷನ್ ಯಾವುದು ಸರಿ ಇದೆ ನೋಡಿ ಅದೇ ಮಾರ್ಗವನ್ನು ನಿಮಗೆ ತೋರಿಸುತ್ತೆ. ಬಟ್ ನೀವು ಕನ್ಫ್ಯೂಷನ್ ಆಗ್ತೀರಾ. ಸತ್ಯ ನಿಜವಾಗ್ಲೂ ಇದೇನಾ ಅಲ್ಲ ಬೇರೆ ಏನಾದರೂ ಇದೆಯಾ ಅಂತ ನಿಮ್ಗೆ ಅನಿಸುತ್ತೆ. ಪಾಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸುತ್ತೆ. ನೀವೇನೋ ದಡ್ರಲ್ಲ, ತುಂಬಾ ನಾಲೆಜ್ ಇದ್ದವರೇ. ಬೇರೆಯವರನ್ನು ನೀವು ಬೇರೆಯವರಿಗೆ ನೀವು ಲೀಡ್ ಮಾಡ್ಬೋದು ಬೇರೆಯವರ ಲೈಫನ್ನು. ಆ್ಯಂಡ್ ಬೇರೆಯವ್ರಿಗೆ ನೀವು ಏನು ಹೇಳ್ತಾರೆ ಸೊಲ್ಯೂಷನ್ನ ಕೊಡ್ಬೋದು. ಓಕೆ, ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪಾಲ್ ನಂಬರ್ 2 ಕೆಲವೊಮ್ಮೆ ನೀವು ನಿಮ್ಮ ಎಕ್ಸಿಸ್ಟೆನ್ಸಿಂದ ಹೊರಗಿಡ್ತೀರ ಅಂತಂದರೆ ನೀವು ನಿಮ್ಮ ಬಗ್ಗೆ ಏನೂ ಫೀಲ್ ಮಾಡೋದಿಲ್ಲ. ಅದೇ ನಾನು ಹೇಳ್ದಲ್ಲ, ಬೇರೆಯವರಿಂದ ತುಂಬ ಎಕ್ಸ್ಪೆಕ್ಟ್ಗಳನ್ನು ನೀವು ಹೆಚ್ಚು ಮಾಡ್ತಾ ಇರ್ತೀರ. ಆ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಪಾಲ್ ನಂಬರ್ 2 ನಿಮ್ಮ ರೀಡಿಂಗಲ್ಲಿ ಎಕ್ಸ್ಪೆಕ್ಟೇಷನ್ ಹೆಚ್ಚು ಇದೆ ಇಲ್ಲಿ. ಲೈಕ್ ಅದು ಫ್ಯಾಮಿಲಿಯಿಂದ ಇರ್ಬೋದು, ನೀವು ಪ್ರೀತಿ ಮಾಡೋದ್ರಿಂದ ಇರ್ಬೋದು, ಹೊರಗಡೆ ಜನರಿಂದ ಇರ್ಬೋದು. ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಪಾಲ್ ನಂಬರ್ 2 ಫಸ್ಟ್ ಆಫ್ ಆಲ್ ಪಾಲ್ ನಂಬರ್ 2 ನಿಮಗೆ ನಾನು ಒಂದೇ ಹೇಳ್ತೀನಿ. ಏನು ಅಂತಂದರೆ ನಿಮ್ಮ ಅಸ್ತಿತ್ವ ಏನು, ಯಾವುದ್ರಲ್ಲಿ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ರೆ ಅಂತಂದರೆ ಪಾಲ್ ನಂಬರ್ 2 ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ನಿಮ್ಮ ಡ್ರೀಮ್ಸ್ ಇರ್ಬೋದು, ಏಂಜಲ್ಸ್ ಇರ್ಬೋದು, ಅವ್ರು ಯಾವಾಗಲೂ ನಿಮಗೆ ನಂಬರ್ಸನ್ನು ಸೆಂಡ್ ಮಾಡ್ತಾ ಇರ್ತಾರೆ. ಪಾಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಕೆಲವರಿಗೆ 10 ಹೆಚ್ಚು ಕಾಣೋದಕ್ಕೆ ಸಿಗ್ತಾ ಇರ್ಬೋದು, ಕೆಲವರಿಗೆ 2 ಹೆಚ್ಚು ನೋಡೋದಕ್ಕೆ ಸಿಗ್ತಾ ಇರ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪಾಲ್ ನಂಬರ್ 2 ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ಎಸ್, ಲೆಟ್ಸ್ ಟಾಕ್. ಮುಂಬರುವ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಏನು ನವೀಕರಣಗೊಳ್ತಾ ಇದೆ ಅನ್ನೋದು. ಓಕೆ, ಸೊ ಎಸ್, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಿರಿಚುವಲಿ ಒಬ್ಬರು ಪರ್ಸನ್ ಬರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸ್ಪಿರಿಚುವಲ್ ಪರ್ಸನ್ ಬರಬಹುದು, ಇಲ್ಲ ಅಂದರೆ ನೀವು ಅವರ ಹತ್ರ ಹೋಗಬಹುದು. ಓಕೆ, ಲೈಕ್ ನಿಮ್ಮ ಲೈಫ್ ರಿಲೇಟೆಡ್ ಕ್ವಶನ್ಸ್ ಇರಬಹುದು, ನಿಮ್ಗೆ ಅದನ್ನ ಕೇಳೋದಕ್ಕಿರ್ಬೋದು. ಇಲ್ಲಾಂದರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿನ ಕೊಡಬಹುದು, ನಿಮ್ಗಿಂತ ಹೆಚ್ಚು. ಓಕೆ, ನೀನು ಎಲ್ಲಿ ತಪ್ಪು ಮಾಡ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋದು. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪಾಲ್ ನಂಬರ್ 2 ಓಕೆ, ಪಾಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಏನು ಅಂತಂದರೆ ನಿಮ್ಮ ಲೈಫಲ್ಲಿ ಇಲ್ಲಿ ತನಕ ಯಾವುದು ನಿಮಗೆ ತುಂಬಾ ಪೇಯ್ನನ್ನು ಕೊಟ್ಟಿತ್ತು, ಯಾವುದು ನಿಮಗೆ ತುಂಬಾ ಹರ್ಟ್ ಮಾಡಿತ್ತು ನೋಡಿ, ಅದರಿಂದ ನಿಮಗೆ ರಿಲೀಸ್ ಸಿಗ್ತಾ ಇದೆ. ಓಕೆ, ಕೆಲವ್ರದ್ದು ಇಲ್ಲಿ ರಿಲೇಷನ್ಶಿಪ್ ರಿಲೇಟೆಡ್ ಏನಾದರೂ ಸ್ಟ್ರಗಲ್ಸ್ ಇದ್ದರೆ ಸೊ ಅದು ಓವರ್ಕಮ್ ಆಗ್ಬೋದು. ಓಕೆ, ಓವರ್ಕಮ್ ಇನ್ ದ ಸೆನ್ಸ್ ಅವ್ರ ಜೊತೆ ನಿಮ್ಮದು ರೀಯೂನಿಯನ್ ಕೂಡ ಆಗ್ಬೋದು, ಇಲ್ಲಾಂದರೆ ನೀವು ಅವರಿಂದ
ಮೂವ್ ಫಾರ್ವರ್ಡ್ ಕೂಡ ಆಗಬಹುದು. ಪಾಯಲ್ ನಂಬರ್ 2, ಮುಂದೆ ನಿಮ್ಮ ಜೀವನದಲ್ಲಿ ಏನು ಅಪ್ಡೇಟ್ ನಡೀತಾ ಇದೆ, ಏನು ನವೀಕರಣ ಆಗ್ತಾ ಇದೆ ಅಂತಂದರೆ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ಬಿಕಾಸ್ ನೀವೊಂದು ದಾರಿನ ಚೂಸ್ ಮಾಡ್ತೀರಾ ಪಾಯಲ್ ನಂಬರ್ 2, ಆ ದಾರಿಯಲ್ಲಿ ನಿಮಗೆ ವೆಲ್ ವಿಶಸ್, ಸೊ ನಿಮ್ಮನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋರು ನಿಮ್ಗೆ ಸಿಗಬಹುದು. ಪಾಯಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪಾಯಲ್ ನಂಬರ್ 2, ಓಕೆ. ನನಗಿಲ್ಲಿ ಆ ಥರ ಅನಿಸ್ತಾ ಇದೆ ಪಾಯಲ್ ನಂಬರ್ 2. ಆ್ಯಂಡ್ ಎಮೋಷ್ನಲಿ ಯಾವುದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ನೋಡಿ, ಅಂತಂದರೆ ರೈಟ್ ನಾವು ನಿಮ್ಮ ಲೈಫಲ್ಲಿ ಯಾವುದು ತುಂಬಾ ಆಘಾತವಾಗಿದೆ, ಇಲ್ಲಾಂದರೆ ನಿಮ್ಮ ಹೆಲ್ತ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್ ಯಾವುದು ನಿಮಗೆ ತುಂಬಾ ಎಮೋಷ್ನಲಿ ತುಂಬಾ ಪೇಯ್ನ್ ಕೊಟ್ಟಿದೆ ನೋಡಿ, ಅದರಿಂದ ನಿಮಗೆ ರಿಲೀವ್ ಸಿಗ್ತಾ ಇದೆ, ಅದರಿಂದ ಓವರ್ಕಮ್ ಆಗ್ತಾ ಇದೆ ನಿಮ್ಮ ಪೇಯ್ನ್. ಆ್ಯಂಡ್ ನಿಮ್ಮ ಡೆಸ್ಟಿನಿ ನಿಮ್ಮ ಸಾಥ್ ಕೊಡ್ತಾ ಇದೆ. ಇಲ್ಲಿ ತನಕ ಯಾವುದು ನಿಮಗೆ ಅವೈಲೇಬಲ್ ಇರಲಿಲ್ಲ ನೋಡಿ, ಮುಂದಕ್ಕೆ ಅದು ಅವೈಲೇಬಲ್ ಆಗಬಹುದು ಪಾಯಲ್ ನಂಬರ್ 2. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ 2. ಆ್ಯಂಡ್ ರೈಟ್ ನಾವು ಯಾವ ಒಂದು ಮಾಡಬೇಕೋ ಬೇಡವೋ, ಇದು ನಮ್ಮ ಲೈಫಲ್ಲಿ ಬೇಕು ಬೇಡವೋ ಅನ್ನೋ ಯಾವ ಒಂದು ಕನ್ಫ್ಯೂಷನ್ಸಲ್ಲಿ ಇದ್ದೀರಾ ನೋಡಿ, ಅದು ದೂರ ಆಗುತ್ತೆ ಮುಂದೆ. ಓಕೆ, ಸ್ಟೆಬಿಲಿಟಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಪಾಯಲ್ ನಂಬರ್ 2 ನಿಮ್ಮ ಲೈಫಲ್ಲಿ. ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಸೊ ನೀವು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತೀರಾ. ಮೇ ಬಿ ನೀವು ಟ್ಯಾರೋ ರೀಡಿಂಗ್ ಕಲಿಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಮುಂದೆ ಬರುವ ಲೈಕಲ್ಲಿ ಯಾವುದೇ ಒಂದು ಕೋರ್ಸನ್ನು ನೀವು ಜಾಯಿನ್ ಆಗ್ಬೋದು, ಇದು ನಿಮ್ಮನ್ನು ಹೀಲ್ ಮಾಡ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಎಸ್, ನಿಮ್ಮ ಜೀವನದಲ್ಲಿ ನೈತಿಕತೆ ಅನ್ನೋದು ಬರ್ತಾ ಇದೆ ಮುಂದಕ್ಕೆ ಪಾಯಲ್ ನಂಬರ್ 2. ಅಂತಂದರೆ ಯಾವುದು ನಿಮ್ಮ ಜೀವನದಿಂದ ಮುಕ್ತಗೊಳಿಸಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂತಂದರೆ ಇದು ನನಗೆ ಬೇಡ, ಇದನ್ನ ನಾನು ಲೈಫಿಂದ ತೆಗಿತಾ ಇದ್ದೀನಿ, ಬೇರೆ ಸಮೇತ ನೀವು ಅದನ್ನ ತೆಗಿತಾ ಇದ್ದೀರಾ. ಮೊರಾಲಿಟಿ, ನೈತಿಕತೆ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೆ. ಪಾಸಿಬಿಲಿಟೀಸ್ ಬರ್ತಾ ಇದೆ, ಸಾಧ್ಯತೆಗಳು ಒಳ್ಳೆಯದಾಗೋದು. ಓಕೆ, ಹೊಸ ಕಿರಣ, ಹೊಸ ಸೂರ್ಯ ಉದಯವಾಗುವಂಥದ್ದು ಪಾಯಲ್ ನಂಬರ್ 2. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಅಂತಂದರೆ ಆ್ಯಕ್ಷನ್ನ ತಗೊಳ್ತಾ ಇದ್ದೀರಾ ನಿಮ್ಮ ಲೈಫ್ ರಿಲೇಟೆಡ್, ನಾನಿಲ್ಲಿ ಅದನ್ನ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀರಾ. ಎಸ್, ಥಂಡರ್ ಬೋಲ್ಟ್, ಅವೇಕನಿಂಗ್ ಆಗ್ತಾ ಇದೆ ಪಾಯಲ್ ನಂಬರ್ 2 ನಿಮ್ಮದು. ಅವೇಕ್ನಿಂಗ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ಬುದ್ಧ ನೀವು ನೋಡ್ತಾ ಇರ್ಬೋದು ನೋಡಿ, ಬುದ್ಧ ಎನರ್ಜಿ ಥರ ಇದೆ ಅಲ್ವಾ. ಓಕೆ, ಸೊ ಲೈಕ್ ನಿಮ್ಮ ತಮಸ್ ಇರಬಹುದು, ಸೊ ಅದು ಡಿಸ್ಟ್ರಾಯ್ ಆಗಬಹುದು. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಕೆಲವರು ಇಲ್ಲಿ ನಾನ್ ವೆಜ್ಜಿಂದ ವೆಜ್ಜಿಗೆ ಪರಿವರ್ತನೆ ಆಗ್ಬೋದು. ಸೊ ಆ ಥರ ನಿಮ್ಮದು ಅವೇಕನಿಂಗ್ ಆಗ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನಿಮ್ಮ ಒಳಗಡೆ ಇರುವಂಥ ಕಿಚ್ಚು ಏನಿದೆ ನೋಡಿ, ಅದು ಹೊರಗೆ ಬರ್ತಾ ಇದೆ ಪಾಯಲ್ ನಂಬರ್ 2. ಲೈಕ್ ಇದು ಭಯ ಇರಬಹುದು, ನಿಮ್ಮ ಬಿಲೀಫ್ ಸಿಸ್ಟಮ್ಸ್ ಇರ್ಬೋದು, ಸೊ ಅದರಿಂದ ಹೊರಗೆ ಬರ್ತಾ ಇದೆ. ಆ್ಯಂಡ್ ನೀವು ಫ್ಲವರ್ ಆಗ್ತಾ ಇದ್ರೆ, ಫ್ಲವರಿಂಗ್ ಯಾವ ನವೀಕರಣ ಆಗ್ತಾ ಇದೆ, ಫ್ಲವರಿಂಗ್. ಸೊ ನೀವು ಫ್ಲವರ್ ಆಗ್ತಾ ಇದ್ದೀರಾ, ಫ್ಲವರಿಂಗ್ ಆಗ್ತಾ ಇದ್ದೀರಾ, ನೀವು ಹರಳ್ತಾ ಇದ್ದೀರಾ ಮುಂದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಲ್ಲಿದೆ ಪಾಲಿಟಿಕ್ಸ್. ಸೊ ಇಲ್ಲಿ ತನಕ ಯಾವುದು ನಿಮ್ಗೆ ಅನಿಸ್ತಾ ಇತ್ತು, ಪಾಲಿಟಿಕ್ಸ್, ಇದು ನನ್ನ ಜೀವನದಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ, ಇಲ್ಲಾಂದರೆ ಇವರು ನನ್ನ ಜೊತೆ ನನ್ನ ಜೊತೆ ಈ ಥರ ಆಟ ಆಡ್ತಾ ಇದ್ದಾರೆ, ಈ ಥರ ಮುಖವಾಡ ಮಾಡಿ ನನಗೆ ಟ್ರಸ್ಟ್ ಇಶ್ಯೂಸ್ ಇದೆ ಕೆಲವ್ರ ಜೊತೆ ನಿಮಗೆ ಪಾಯಲ್ ನಂಬರ್ 2. ಯಾವೊಂದು ಟ್ರಾಮಾ ಇತ್ತು ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ನಿಮ್ಮ ನಿಜವಾದ ಮುಖವಾಡ ಏನು ಅದನ್ನ ಕಳಿಸ್ತಾ ಇದ್ದೀರಾ ನೀವು, ಇಲ್ಲಾಂದರೆ ಬೇರೆಯವರ ಮುಖವಾಡ ಏನು ಅನ್ನೋ ನಿಮಗೆ ಗೊತ್ತಾಗುತ್ತೆ. ಅಂತಂದರೆ ಎನಿ ಕೈಂಡ್ ಆಫ್ ನಿಮ್ಮ ಲೈಫಲ್ಲಿ ಥರ್ಡ್ ಪರ್ಸನ್ ಯಾರಾದರೂ ಇದೆ, ಥರ್ಡ್ ಪಾರ್ಟಿ ಯಾರಾದರೂ ಇದ್ದರೆ, ಸೊ ಅವರು ನಿಮ್ಮ ಲೈಫಿಂದ ಹೊರಗೆ ಹೋಗ್ಬೋದು. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಇದು ಎಲ್ರಿಗೂ ರೆಸನೇಟ್ ಆಗೋದಿಲ್ಲ. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನಿಮ್ಮ ಟ್ರೂ ಸೆಲ್ಫ್ ಏನು ಅನ್ನೋದು ಗೊತ್ತಾಗುತ್ತೆ ಪಾಯಲ್ ನಂಬರ್ 2. ಯು ಆರ್ ದಿಸ್ ಒನ್. ಫ್ಲವರಿಂಗ್, ಸೊ ನೀವು ಫ್ಲವರ್ ಆಗ್ತಾ ಇದ್ದೀರಾ ಪಾಯಲ್ ನಂಬರ್ 2. ಬ್ಲೋಸಮ್, ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಟ್ರೂ ಸೆಲ್ಫ್, ನೀವು ಇವಾಗ ಇದ್ದ ನಿಮ್ಮ ಸೆಲ್ಫ್ ಏನಿದೆ ನೋಡಿ, ಅದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ನಿಮಗೆ ಮತ್ತೆ ಆಗ್ಬೋದು, ನಾನು ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ರಿಗ್ರೆಟ್ ಮಾಡಿದೆ ಅನ್ನೋದು. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ 2. ಸೊ ಮುಂದೆ ಬರುವ ದಿನಗಳಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇವಾಗ ರೈಟ್ ನಾವು ಏನಿದೆ ನೋಡಿ, ಅದು ನಿಧಾನವಾಗಿ ಒಂದೊಂದಾಗಿ ಹೊರಗೆ ಬರುತ್ತೆ ಪಾಯಲ್ ನಂಬರ್ 2. ಓಕೆ, ಸೊ ನೀವು ಎಕ್ಸ್ಪೀರಿಯನ್ಸಿಂದಲೇ ಮುಂದೆ ಹೋಗೋದು. ರೈಟ್ ನಾವು ನಿಮ್ಮ ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಅದನ್ನು ಅಪ್ಪಿಕೊಳ್ಳಿ ಆ್ಯಂಡ್ ಮುಂದೆ ಹೋಗಿ. ಲೈಫ್ ಹೇಗಿದೆ ನೋಡಿ, ಅದನ್ನ ಆ ಥರ ಎಕ್ಸೆಪ್ಟ್ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಪಾಯಲ್ ನಂಬರ್ 2.
ಸೊ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2 ನೀವು ತುಂಬಾ ಸ್ಪಿರಿಚುವಲ್ ಆಗ್ಬೋದು. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಪೈಲ್ ನಂಬರ್ 2 ಅವರಿಗೆ ಗೈಡೆನ್ಸ್ ಏನಿದೆ. ಓಕೆ, ದ ಫಸ್ಟ್ ಕಾರ್ಡ್ ಇಲ್ಲಿದೆ. ಫಾಗ್ಡ್ ಇನ್, ಗೋ ಸ್ಲೋ, ಟೇಕ್ ಟೈಮ್. ಸೊ ಸಮಯನ ತಗೊಳ್ಳಿ ಪೈಲ್ ನಂಬರ್ 2. ಓಕೆ, ಲೈಫನ್ನು ಆದಷ್ಟು ಆರ್ಗನೈಸ್ ಮಾಡಿ. ಯಾವುದು ಡಿಸ್ಆರ್ಗನೈಸ್ ಆಗಿದೆ ನೋಡಿ ಅದನ್ನ ಆರ್ಗನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ರೈಟ್ ನಾವು ಕ್ಲಾರಿಟಿ ಇಲ್ಲ, ನಿಮಗೆ ಕನ್ಫ್ಯೂಷನ್ಸಲ್ಲಿದೆ, ಏನು ದಾರಿ ಮುಂದಕ್ಕೆ ಕಾಣ್ತಾ ಇಲ್ಲ. ಸೊ ಗೋ ಸ್ಲೋ, ನಿಮಗೆ ಎಲ್ಲಿ ಆ್ಯಕ್ಷನ್ನ ತೊಗೊಳ್ಬೇಕು ನೋಡಿ ಅಲ್ಲಿ ನಿಧಾನವಾಗಿ ಹೋಗಿ ಆ್ಯಂಡ್ ಆ್ಯಕ್ಷನ್ನ ತೊಗೊಳ್ಳಿ. ಪೈಲ್ ನಂಬರ್ 2 ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ಬೇರೆ ಏನಿದೆ ಅಂತ ನೋಡೋಣ. ಪೈಲ್ ನಂಬರ್ 2 ಇದಕ್ಕೆ ಬೇರೇನು ಗೈಡೆನ್ಸ್ ಇದೆ. ಪೈಲ್ ನಂಬರ್ 2 ವ್ಯೂ ಫ್ರಮ್ ಎಬವ್. ಸೊ ನಿಮಗೆ ಇಲ್ಲಿ ರೈಟ್ ನಾವು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಗೆಟ್ ದ ಪಿಕ್ಚರ್. ಸೊ ನಿಮ್ಮ ಲೈಫ್ ಏರಿಯಾ ರೈಟ್ ನಾವು ಏನಿದೆ ನೋಡಿ ಅದನ್ನ ಎಲ್ಲವನ್ನ ಸರಿಯಾಗಿ ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 2. ಓಕೆ, ಚೂಸಿಂಗ್ ಯುವರ್ ಪಾತ್, ಆಲ್ ಈಸ್ ಪಾಸಿಬಲ್. ಸೊ ಅದೇ ನಾನು ಹೇಳ್ದಲ್ಲ, ಕೆಲವರಿಗೆ ಇಲ್ಲಿ ಭಯ ಇರ್ಬೋದು, ಈ ಪಾತನ್ನು ನಾನು ಚೂಸ್ ಮಾಡಿದರೆ ಮುಂದೆ ನನ್ನ ಪಾತ್ ಹೇಗಿರುತ್ತೆ ಅಂತ. ಚೂಸಿಂಗ್ ಯುವರ್ ಪಾತ್, ಆಲ್ ಈಸ್ ಪಾಸಿಬಲ್. ಸೊ ಯಾವುದು ಆಗದೇ ಇರುವುದು ಯಾವುದೂ ಇಲ್ಲ, ಎಲ್ಲವನ್ನೂ ಆಗುತ್ತೆ, ರೈಟ್. ಸೊ ನಿಮಗೆ ವಿಶ್ವಾಸ, ನಂಬಿಕೆ ಅನ್ನೋದಿರಬೇಕು ಆ್ಯಂಡ್ ನೀವು ರೆಡಿ ಕೂಡ ಅದೇ ಥರ ಆಗಬೇಕು. ಪೈಲ್ ನಂಬರ್ 2. ಸೊ ಇಲ್ಲಿ ನೀವು ನೋಡಿದರೆ ನೋಡಿ, ಸೊ ಯಾವ ಥರ ರೆಡಿ ಆಗಿದ್ದಾರೆ ಇವರು, ರೈಟ್. ಸೊ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ರಿ. ನೀವು ಚೂಸ್ ಮಾಡುವಂತಹ ಪಾತಲ್ಲಿ ತುಂಬಾ ಕಳ್ಳು ಮುಳ್ಳು ಎಲ್ಲನೂ ಇರಬಹುದು. ನಿಮ್ಮ ರೈಟ್ ನಾವು ಜರ್ನಿಯಲ್ಲಿ ಕಳ್ಳು ಮುಳ್ಳು ಎಲ್ಲನೂ ಇರಬಹುದು. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 2 ಆದಷ್ಟು ಲೈಫನ್ನು ಸಿಂಪಲಾಗಿ ಇಟ್ಟೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸಿಂಪ್ಲಿಫೈ ಯುವರ್ ಲೈಫ್. ಸೊ ಯಾವುದು ಬೇಡ ಅನ್ನೋದು ಇದೆ ನೋಡಿ ಅದನ್ನ ಡಸ್ಟ್ಬಿನ್ನಿಗೆ ಹಾಕಿ. ಅದನ್ನು ಅಂತಂದರೆ ನಾನು ವಸ್ತುನ ಹೇಳ್ತಾ ಇಲ್ಲ. ಓಕೆ, ನಿಮ್ಮ ಲೈಫಲ್ಲಿ ಲೈಕ್ ಹಳೆ ವಿಚಾರಗಳಿರ್ಬೋದು ಅದನ್ನ ಡಸ್ಟ್ಬಿನ್ನಿಗೆ ಹಾಕಿ. ಓಕೆ, ಕೆಲವರು ನಿಮಗೆ ಪೇಯ್ನ್ ಕೊಟ್ಟಿರ್ಬೋದು, ಆ ಪೇಯ್ನನ್ನು ರಿಲೀಸ್ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್, ಆ ವ್ಯಕ್ತಿಯಿಂದ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡಿ. ಪೈಲ್ ನಂಬರ್ 2. ಓಕೆ, ಸೊ ನಿಮ್ಗೆ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಸೊ ಲೆಟ್ಸ್ ಸಿ ಈ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ದ ಬೆಸ್ಟ್ ವೇ ಟು ಹೀಲ್ ಯುವರ್ ಸೆಲ್ಫ್ ಈಸ್ ಬೈ ಡೂಯಿಂಗ್ ಆ್ಯಕ್ಟಿವಿಟೀಸ್ ದಟ್ ಹ್ಯಾವ್ ಅ ಕಾಮಿಂಗ್ ಎಫೆಕ್ಟ್ ಆನ್ ಯು. ಎಸ್, ರೈಟ್ ನಾವು ನೀವು ತುಂಬಾ ಡಿಸ್ಟರ್ಬೆನ್ಸಲ್ಲಿ ಇರ್ಬೋದು ಪೈಲ್ ನಂಬರ್ 2. ಬಟ್ ಬೆಸ್ಟ್ ಆಪ್ಷನ್ ನಿಮಗೆ ಇಲ್ಲಿ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಏನಾದರೂ ಆ್ಯಕ್ಟಿವಿಟಿ ಮಾಡಿ ಅದು ನಿಮ್ಮನ್ನು ಕಾಮ್ ಮಾಡುತ್ತೆ. ನಾನು ಒಂದು ಆ್ಯಕ್ಟಿವಿಟಿ ಹೇಳ್ತೀನಿ, ಅದೇನು ಅಂತಂದರೆ ಗಾರ್ಡನಿಂಗ್. ದಟ್ ಈಸ್ ದ ಬೆಸ್ಟ್ ವೇ ಟು ಕಾಮ್ ಯುವರ್ ಸೆಲ್ಫ್. ಪೈಲ್ ನಂಬರ್ 2 ಮೊಬೈಲ್ ಇಲ್ಲ, ಏನೂ ಇಲ್ಲ. ಸೊ ಆ ಒಂದು ಆ್ಯಕ್ಟಿವಿಟಿನ ಮಾಡಿ ನಿಮಗೆ ತುಂಬಾ ಬೆಸ್ಟ್ ರಿಸಲ್ಟನ್ನು ಕೂಡ ಕೊಡ್ಬೋದು. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್.